ನಮಸ್ತೆ. ನಮಸ್ತೆ ಸರ್. ಸರ್ ನಮ್ದು ಹಾರುಬಂಡೆ ಸರ್, ಹಾರುಬಂಡೆ ಗ್ರಾಮ ಪಂಚಾಯತಿ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಸರ್ ಸುನಿಲ್ ಕುಮಾರ್ ಸರ್. ಸುನಿಲ್ ಸರ್ ನಾವು ಇದು 1 ಎಕರೆ ಸರ್ ಮಾಡಿರೋದು. ಹೌದು ಸರ್. ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬಂದಿದೆ. ಮೇಂಟೆನೆನ್ಸ್ ಎಲ್ಲ ನಾವು ಡಾಕ್ಟರ್ ಹೇಳ್ತಿದ್ವಿ, ಡಾಕ್ಟರ್ ಟೈಪ್ ಮಾಡ್ತಿದ್ವಿ ಸರ್. ಮೇಂಟೆನೆನ್ಸ್ ಮಾಡ್ತಿದ್ವಿ ಸರ್. ಹ್ಞೂ ಸರ್. ಇದು ಸರ್ ಇದು 600 ಗಿಡ ಇದೆ ಸರ್. ಹ್ಞೂ ಸರ್, 600 ಗಿಡ ಇದೆ. 600 ಗಿಡ ಇದೆ. 40 ರಿಂದ 50 kg ಸೆಟ್ಟಿಂಗ್ಸ್ ಐತೆ. ಟೋಟಲ್ 100 kg ಸೆಟ್ಟಿಂಗ್ಸ್ ಬಂದಿದ್ದು. ಕಾಯಿ ಕಿತ್ತಾಕಿರೋದು ಹೆಚ್ಚು ಕಮ್ಮಿ ಒಂದು 6 ಟನ್ ವರೆಗೂ ಕಿತ್ತಾಕ್ಬಿಟ್ಟಿದ್ವಿ. 6 ಟನ್ ವರೆಗೂ ಕಿತ್ತಾಕರ. ಆದ್ರೂ ಓವರ್ಲೋಡ್ ಇದೆ. ಇನ್ನೂ ಲೋಡ್ ಐತೆ. ಇನ್ನು ಸ್ವಲ್ಪ ಕೆಲವು ಕಾಯೆಲ್ಲ ಕಿತ್ತಾಕ್ಲೇಬೇಕು ಇವ್ರು. ನೋಡ್ಕೊಂಡು ಕಾಯಿಗಳು ಸ್ವಲ್ಪ ಏನ್ ಮಾಡ್ರಿ, ಈಗ ಔಷಧಿ ನಮ್ಗೆ ಏನ್ ಸರ್ ಅಂದ್ರೆ, ನಮ್ ಸಾಹೇಬ್ರ ನಮ್ಗೆ ಏನ್ ಸರ್ ಅಂದ್ರೆ, ಬೇರೆ ತೋಟದಲ್ಲಿ ಸೆಟ್ಟಿಂಗ್ ಇಲ್ಲ. ನಮ್ಗೆ ಏನ್ ಸರ್, ಬೆಳೆ ಬಂದೆ ತಾನೆ ಎಲ್ಲ ಅನುಕೂಲ ಆಗೋದು. ಬೆಳೆ ಇಲ್ಮೇಲೆ ನಾವೇನ್ ಮಾಡಕ್ ಆಗ್ತೈತೆ? ಆ ಬೆಳೆ ಬರಂಗ್ ಮಾಡಕ್ ದೇವ್ರ ಇವ್ರೆ. ಅದೊಂದು ನಮ್ಗೆ ಇಂಪಾರ್ಟೆಂಟ್. ಕಾರಣ ಏನ್ ಸರ್ ಅಂದ್ರೆ, ಬೆಳೆ ಇಲ್ಮೇಲೆ ನಾವೇನ್ ಮಾಡಕ್ ಆಗ್ತೈತೆ? ಈಗ ಬಹಳ ತೋಟಕ್ಕೆ ಬೆಳೆ ಇಲ್ಲ. ಏನಾಗ್ಬಿಟ್ಟೈತೆ ಅಂದ್ರೆ, ಬೆಳೆನೇ ಇಲ್ಲ ಕೆಲವು ತೋಟಗಳು. ಏನ್ ನಮ್ಗೇನ್ ಬೆಳೆ ಬರಂಗ್ ಮಾಡಿದೆ ಸರ್, ಅದೊಂದು ಸಂತೋಷ. ಹೌದು ಸರ್, ಆಗಿದೆ. ಮೊನ್ನೆ ನಾನು ಇದು ಬಿಟ್ಟೆ, ಸುದರ್ಶನ್ ಬಿಟ್ಟೆ, ಅದು ಪರವಾಗಿಲ್ಲ, ಅದು ಚೆನ್ನಾಗಿ ಕೆಲಸ ಮಾಡಿದೆ. ಚೆನ್ನಾಗಿ ಮಾಡಿದೆ. ಸೈಜರ್ ನಮ್ಮ ಡಾಕ್ಟರ್ ಏನ್ ಹೇಳಿದ್ರೆ ಅದೇ ನಡ್ಕೊಂತ ಸರ್, ಬೇರೆ ಏನು ನಡೆಯಲ್ಲ. ಓವರ್ ಐತೆ ನೋಡ್ರಿ. ಕಿತ್ತ 6-7 ಈಗಂದ್ರೆ ಅವ್ರು ಕಿತ್ತಿರೋದೀಗ 6 ಟನ್. ಅದೇ ಗಿಡದಲ್ಲಿ ಇದ್ದಿದ್ರೆ ಅದು 15 ಟನ್. ಡಬಲ್ ಅಲ್ರಿ, ಡಬಲ್ ಆಗೋದು. ಡಬಲ್ ಆಗೋದು ನೋಡ್ರಿ. ಗಿಡ ಎಷ್ಟು ದಿನದ ಅದಾವ್ರಿ? ಇದು 2ನೇ ಕ್ರಾಪ್ ಸರ್. 2ನೇ ಕ್ರಾಪ್. ಎರಡನೇ ಕ್ರಾಪ್. ಗಿಡ ನೋಡ್ರಿ 7 ಅಡಿ ಮೇಲೆ ಐತೆ. ಮತ್ತ ಮಿನಿಮಮ್ ಏನಿಲ್ಲ ಅಂದ್ರೆ ಹೋದ ವರ್ಷ ಫಸ್ಟ್ ಕ್ರಾಪ್ ಎಷ್ಟು ಬಂದಿತ್ತು? 12 ಟನ್ ಆಗಿತ್ತು ಸರ್. 600 ಗಿಡಕ್ಕೆ 600 ಗಿಡಕ್ಕೆ 12 ಟನ್ ಆಗಿತ್ತು. 600 ಗಿಡಕ್ಕೆ 12 ಟನ್. ಪರವಾಗಿಲ್ಲ, 20 kg ಬಂದಿತ್ತು. ಈ ವರ್ಷ ಡಬಲ್. ನಾನು ಅದೇ 40 kg ಕರೆಕ್ಟ್ ಐತೆ. ಆಕ್ಚುಲಿ ನಾನು ಹೇಳ್ದಲ್ಲ 50 kg ಮೇಲೆ ಐತೆ. ಇದು ಇನ್ನು ಮೇಲೆ ಸೈಜ್ ತಗೊಳೋದು. ನೀವು ಫೀಡಿಂಗ್ ಹಾಕಿದ್ ಮೊನ್ನೆ ಹಾಕಿದ್ರ ಕೊಟ್ಟೆ ಲಾಗೋಡು 10-26 ಹಾಕಿದ್ದೆ. 10-26 ಮತ್ತೇನೇನಿತ್ತು ಹಾಕಿರೋದು ನೀವು? ಮತ್ತೆ ಇನ್ನೇನು ಕೊಡ್ಲಿಲ್ಲ ಸರ್. ಅದು ಇದು ಇಲ್ಲ 10-26 ಸನ್ವರ್ಧನ್ ಅದೆಲ್ಲ ಮುಂಚೆ ಕೊಟ್ಟಿದ್ದೆ, ಮೊನ್ನೆ ಕೊಟ್ಟಿದ್ದೆ. ಅದು ಅದೇ ಮನೆ ಕೊಟ್ಟಿದ್ದೆ. ಸನ್ವರ್ಧನ್ ಮನೆ ಕೊಟ್ಟಿದ್ದೆ. ಹೌದಾ? ಈಗಿನ ಮತ್ತೆ ಏನು ಫೀಡಿಂಗ್ ಕೊಡ್ಲಿಲ್ಲ. ಮನೆ 10-26 ಆಗಿದೆ. ಈ ತಿಂಗಳು ಬರ್ಕೊಡ್ತೀನಿ. ಈ ತಿಂಗಳಿಗೆ ಹೇಳಿದ್ ನೀವು. ಹೌದಾ? ಮಳೆ ಬೀಳಿ ಸ್ವಲ್ಪ ಬರ್ಕೊಡ್ತೀನಿ. ಇನ್ನು ಫೀಡಿಂಗ್ ಸಾಯಿಲ್ ಅಪ್ಲಿಕೇಶನ್ ಮಾಡಿಲ್ಲ. ಅದಾದ್ರೆ ಸೈಜ್ ಬರ್ತದೆ. ಅದೀಗ ನನಗೆ ಮಾಡ್ಕೊಡ್ತೀನಿ. ಮಳೆ ಬಿದ್ದೈತಲ್ಲ, ಮಳೆನೂ ಬರ್ತಾ ಇರ್ತದೆ. ಆಮೇಲೆ ಅದನ್ನ ಈಗ ನೆಕ್ಸ್ಟ್ ಬರ್ಕೊಡ್ತೀನಿ. ಅದು ನೆಕ್ಸ್ಟ್ ಬರ್ಕೊಡ್ತೀನಿ. ಈ ವಾರದಲ್ಲಿ ಸ್ಟಾರ್ಟ್ ಮಾಡ್ಬಿಡ್ರಿ. ಸ್ವಲ್ಪ ಗೀಚ್ಕೊಳ್ರಿ. ಈ ಕಡೆ ಒಂದ್ ಅರ್ಧ ಕೆಜಿ, ಆ ಕಡೆ ಅರ್ಧ ಕೆಜಿ ಸನ್ವರ್ಧನ್ 10-26 ಅದು ಸಾಯಿಲ್ ಸ್ಫೂರ್ತಿ, ಕಲ್ಪ್ಕೊಂಡು ನಿಮೆಟೋಜಿ ಬರ್ಕೊಡ್ತೀನಿ ಬೇರೆ ಗಂಟಿಗೆ. ಅವನ್ನೆಲ್ಲ ಹಾಕ್ಬಿಡ್ರಿ. ವಿತಿನ್ 15 ದಿವಸ 1 ತಿಂಗಳಲ್ಲಿ ಸೈಜ್ ಎತ್ಬಿಡುದು. ಲೋಡ್ ಐತಲ್ಲ, ಎತ್ಬಿಡುದು. ಅದಕ್ಕೆ ಫುಡ್ ಸಾಲ್ತಾ ಇಲ್ಲ. ಲೋಡ್ ಜಾಸ್ತಿ ಇದ್ದಾಗ ಮಳೆನೇ ಕಮ್ಮಿ ಐತೆ ಸರ್. ಹೌದೌದು. ಆದ್ರೂ ಶೈನಿಂಗ್ ಅಲ್ಲಿ ಇದ್ರಲ್ಲಿ ಲೋಡ್ ಮೀಡಿಯಂ ಐತೆ ನೋಡ್ರಿ. ಇದ್ರಲ್ಲಿ ಇದು ಕರೆಕ್ಟ್ ಐತೆ. ಆಕ್ಚುಲಿ ಸೈಜ್ ತಗೊಂಡೈತೆ. ಶೈನಿಂಗ್ ಎಲ್ಲ ಬಹಳ ಚೆನ್ನಾಗಿ ಬಂದೈತೆ. ಹೌದಲ್ಲ? ಶೈನಿಂಗ್ ಚೆನ್ನಾಗಿದೆ. ಶೈನಿಂಗ್ ಚೆನ್ನಾಗೈತೆ ಕಾಯಿ. ಹೌದು, ಕ್ಲಿಯರ್ ಆಗಿ ಶೈನಿಂಗ್. ಈಗ ಮಳೆ ಬಿಡ್ತಲ್ಲ ನೋಡಿ, ಎಲ್ಲ ಕೊಂಬಲಿ. ಇಂತ ಜಾಗ ಇಲ್ಲ ಅನ್ನಂಗಿಲ್ಲ. ಎಲ್ಲಾ ಸೆಟ್ಟಿಂಗ್ಸ್ ನೋಡ್ರಿ. ಸೈಟಿಂಗ್ಸ್ ಆಗಿದೆ. ಅದೇನಾಗಲ್ಬಿಟ್ರೆ ಎಲ್ಲ ಸ್ಟೆಮ್ಮಿಗೆ ಸ್ವಲ್ಪ ಓವರ್ ಇದೆ. ಸ್ವಲ್ಪ ಬಿಸ್ಕತ್ ಕಲರ್ ಬಂದವೆ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೋಡ್ಕೊಂಡು ಕಾಯಿಗಳು ಈ ಗ್ರೀನ್ ಇರೋವು ತುದಿಗೆ ಇನ್ನೊಂದ್ ಸ್ವಲ್ಪ ಹಿಂಗ್ ಕಿತ್ತ ಹಾಕ್ಬಿಟ್ರಿ. ಅವರೇ ಸ್ಕ್ಯಾಬ್ ಬಂದಿ, ಹುಳ ಹೊಡೆದವು ಸ್ಕ್ಯಾಬ್ ಬಂದಿ, ಈ ತರ ಸ್ಕ್ರಾಚಿಂಗ್ ಆಗಿರ್ತಾವ. ಅಂತ ದಪ್ಪ ಇದ್ರೂ ಕಿತ್ತಾಕ್ಬಿಡಿ ಹೋಗಿ ಸ್ಕ್ಯಾಬ್. ಈ ತರ ಔಷಧಿ ಹೊಡೆದು ಇದಾಗಿರೋಂಥವು ಸ್ವಲ್ಪ ಬಿಸಿಲಲ್ಲಿ ಇದಾಗಿರೋಂಥ ಒಂದ್ ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ರೆ ಸೈಜ್ ಆಟೋಮೆಟಿಕ್ ತಗೊಂಡ್ಬಿಡ್ತದೆ. ಇನ್ನೊಂದ್ 2-3 ದಿವಸ ನೋಡ್ಕೊಂಡು ಸ್ವಲ್ಪ ಕಿತ್ತಾಕ್ರಿ. ಯಾಕಂದ್ರೆ ಜಾಸ್ತಿ ಆಗ್ಬಿಡ್ತು. ನೆಕ್ಸ್ಟ್ ಕ್ರಾಪ್ ಬೇಕಾ ಬೇಡ ನಿಮಗೆ? ಇವಾಗ ಸುಸ್ತಾಗೋಗ್ಬಿಟ್ರೆ ನೆಕ್ಸ್ಟ್ ಕ್ರಾಪ್ ಬರೋದು. ಹೌದು, ಯಾಕೆಂದ್ರೆ ಲೋಡ್ ಜಾಸ್ತಿ ಐತಲ್ಲ. ಮುಂದಿನ ವರ್ಷಕ್ಕೆ ಮತ್ತೆ ಮಾಡಿಸ್ಕೊಡ್ತೀವಿ ಬಿಡ್ರಿ. ರೆಸ್ಟ್ ಟೈಮ್ ಅಲ್ಲಿ ಮತ್ತೆ ಇದಕ್ಕೆ ಸ್ವಲ್ಪ ಫೀಡಿಂಗ್ ಕೊಟ್ಟಿ ಇದಕ್ಕೆ ಏನ್ ಬೇಕು ರೆಡಿ ಮಾಡ್ಕೊಡೋಣ. ಬಟ್ ರೋಗ ಇಲ್ದಂಗೆ ಚೆನ್ನಾಗೈತೆ. ಬೈಟ್ ಮೇಜರ್ ಸ್ವಲ್ಪ ಸ್ಕ್ಯಾಬ್ ಅಷ್ಟೇ. ಲೋಡ್ ಇರೋದ್ರಿಂದ ಈ ವರ್ಷ ಬಿಸಿಲು ಜಾಸ್ತಿ ಇರೋದ್ರಿಂದ ಕಟ್ಟೋದೆಲ್ಲ ದಾರ. ಇದು 2 ಕಾಯಿ ಮೇನ್ ಕಟ್ಟಾಗಿತ್ತಂದ್ರೆ ಇದು ಮೇನ್ ಗಾಳಿ ಜಾಸ್ತಿ. ಗಾಳಿಯಿಂದ ಕಟ್ಟಿರೋದು. ಗಿಡ ಸ್ಟ್ರೆಂತ್ ಐತೆ, ಎಲ್ಲ ಐತೆ. ಗಾಳಿಯಿಂದ ನಮ್ಗೆ ಪ್ರಾಬ್ಲಮ್ ಆಗಿರೋದು. ಗಾಳಿಯಿಂದನೇ ಮೇಜರ್ ಗಾಳಿ ತೊಂದ್ರೆ ನೋಡ್ರಿ. ಎಲ್ಲ ಸೆಟ್ಟಿಂಗ್ಸ್ ನೋಡ್ರಿ ವಿಪರೀತ. ಇದ್ರಲ್ಲಿ ಏನಿಲ್ಲ ಅಂದ್ರೆ ಇನ್ನೂ ಕೀಳ್ಬೇಕು.
ಇನ್ನು ಕಿತ್ತಾಕ್ಬೇಕು ಸರ್. 4 ತಿಂಗಳಾಗೈತೆ, 4 ತಿಂಗಳ ಮೇಲೆ 13 ದಿನ. 13 ದಿನ ಆಗೈತೆ. ಅಂದ್ರೆ 2 ತಿಂಗಳು ಸೆಟ್ಟಿಂಗ್ಸ್ ಇರ್ಲಿಲ್ಲ ಸರ್? 2 ತಿಂಗಳು ಇರ್ಲಿಲ್ಲ. ಇದ್ರಲ್ಲಿ ಮಾಡಿ 2 ತಿಂಗಳು 2.5 ತಿಂಗಳಿಗೆ ಆಮೇಲೆ ಸೆಟ್ಟಿಂಗ್ಸ್ ಆಗಿತ್ತು. ಬಟ್ ನಾ ಹೇಳ್ದಂಗೆ ಅದ್ ಹೆಂಗ್ ಸೆಟ್ ಆಯ್ತು ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳಿದ್ದಲ್ಲ ಸೆಟ್ಟಿಂಗ್ಸ್ ಮಾತ್ರ ಏನ್ ಬರ್ತತೋ ಇಲ್ಲ ಅಂತ. ಅದು ಬೇರೆ ನಮ್ಗೆ ಕಲ್ ಬೇರೆ ಬಿತ್ತಲ್ಲ ಸರ್, ಆನೆ ಕಲ್ ಮೇಜರು 2 ಸತಿ ಕಲ್ ಬಿದ್ದಿತ್ತು. ಒಂದ್ಸತಿ ಫುಲ್ ಫ್ಲವರ್ ಎಲ್ಲ ಪಿಂದೆ ಆಗಿತ್ತಲ್ಲ, ಹಂಗೆ ಬಿದ್ದೋಗ್ಬಿಟ್ಟು ಆ ಟೈಮಲ್ಲಿ ಕಲ್ಲು ಬಿದ್ದು ಫುಲ್ ಎಲ್ಲ ಡ್ರಾಪ್ ಆಗೋಯ್ತು. ತೋಟನೇ ಫೇಲ್ಯೂರ್, ಫುಲ್ ಡ್ರಾಪ್ ಆಯ್ತು ಕಲ್ಲು ಬಿದ್ದು. ಆಮೇಲೆ ಮತ್ತೆ ಡಾಕ್ಟರ್ ಬಂದಿದ್ರು, ಬಂದು ಹೇಳಿದ್ರು, ಬಂದು ಅದೆಲ್ಲ ಮಾಡಿಸಿದೆ. ಕಲ್ಲು ಎಲೆ ಕಾಯಿ ಕೊಂಬೆ ಎಲ್ಲ ಮಾರುಬಂಡೆ ಪಂಚಾಯತ್ ಪೂರ್ತಿ ಕಲ್ಲು ಬಿದ್ದಿತ್ತು ಸರ್. ಬಿದ್ದಿತ್ತು, ಕಲ್ಲು ಬಿದ್ದಿತ್ತು. ಹೂ ಬರೋದೇ ಕಷ್ಟ ಆಯ್ತು ಆ ಟೆಂಪರೇಚರ್ ಅಲ್ಲಿ. ಕಲ್ಮಳೆ ಬಿದ್ಬಿಡ್ತು. ಕಲ್ಲು ಆ ಕಲ್ಮಳೆಯಲ್ಲಿ ಇಂದ ಹಿಡ್ದು ಇಲ್ಲ ಅಷ್ಟೊಳಗೆ ಸೆಟ್ ಆಗಿದ್ದಿಂದ ನಮ್ದಿಂದ ಸೈಜ್ ಬಂದಿರೋದು. ಅವಕ್ಕೆ ಜಾಸ್ತಿ ಸೆಟ್ಟಿಂಗ್ ಆಗ್ಬಿಟ್ಟಿತ್ತು, ಚೆನ್ನಾಗಿತ್ತು ಸೆಟ್ಟಿಂಗು. ಕಲ್ಮಳೆ ಬಂದ್ರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಈಗ ನೋಡ್ರಿ ಸರ್ ಏನ್ ಕಾಯಿ ಸರ್, ಇದು ಸ್ಕ್ಯಾಬ್ ಅದೇ ಓವರ್. ಅದೇ ಹೇಳಿದ್ರೆ ಸ್ಟ್ರೆಸ್ ಆಗ್ಬಿಡ್ತತೆ. ಈಗ ನೀವು ವಜಾ ಎಷ್ಟಂತ ತೋರ್ತೀರಾ? 50 kg 10-26 ನಿನ್ ಮೇಲೆ ಓರ್ಸ್ರೆ 1 ಗಂಟೆ ಒತ್ಕೊಂಡ್ ತಿರುಗ್ತೀಯಾ, ಇಲ್ಲ 10 ನಿಮಿಷ ತಿರುಗ್ತೀಯಾ? ಬೆಳಗಿನ ಸಂಜೆ ತನಕ ಒತ್ತು ಅಂದ್ರೆ ಆಗಲ್ಲ. ಈ ಗಿಡನೂ ಅಷ್ಟೇ, ಅದಕ್ಕೆ ಎಷ್ಟು ಬೇಕು ವಜೆ ಅಷ್ಟೇ ಅದು ತಗೊಳೋದು. ಅದು ಫುಡ್ ಸಪ್ಲಿಮೆಂಟ್ರಿ, ವಾಟರ್ ಸಪ್ಲಿಮೆಂಟ್ರಿ, ನೀವು ಹೊಡೆಯೋ ಔಷಧಿ, ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಕ್ ಆಗಲ್ಲ. ಸ್ಟ್ರೆಸ್ ಆಗ್ಬಿಡ್ತತೆ. ಯಾವ್ದು ಬೇಡ ಹೋಗ್ರಪ್ಪ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಈ ತರ ರಿಸಲ್ಟ್ ಕೊಟ್ಬಿಡ್ತದೆ ಅದು. ಮಳೆ ಬಿದ್ದಿದ್ರೆ ಫಸ್ಟ್ ಆಫ್ ಆಲ್ ಮಳೆ ಬಿದ್ದು ನಿಮ್ಗೆ ವೈಟ್ ರೂಟ್ ಆಕ್ಟಿವ್ ಇದ್ದಿದ್ರೆ ಈ ಸಮಸ್ಯೆನೆ ಬರ್ತಿರ್ಲಿಲ್ಲ. ಸೈಜು ತಗೊಳೋದು, ಕ್ವಾಲಿಟಿನೂ ಇರ್ತಿತ್ತು. ಅದಕ್ಕೆಲ್ಲ ಬಗೆಹರಿಸ್ತೀನಿ. ಸ್ವಲ್ಪ ನೋಡ ಜಾಸ್ತಿ ಆದವು, ಸ್ವಲ್ಪ ಸ್ಕ್ಯಾಬ್ ನಾವು ಒಂದ್ ಸ್ವಲ್ಪ ಕಿತ್ತಾಕೊಂಬಿಡ್ರಿ. ಯಾಕೆಂದ್ರೆ ಬ್ಯಾಡ್ ಲೋಡ್ ಐತಲ್ಲ, ಮಾಮೂಲಿ ಸಣ್ಣದಿದ್ರ ಪರವಾಗಿಲ್ಲ, ಈ ತರ ಸ್ಕ್ಯಾಬ್ ಬಂದು ನೋಡ್ಕೊಂಡಿ ಹಿಂಗ್ ಕಿತ್ತಾಕ್ಬಿಡ್ರಿ. ಇದು ಮಾಮೂಲಿ ಈ ವರ್ಷ ಟೆಂಪರೇಚರ್ ಇರೋದ್ರೆ ಮಾಮೂಲಿ ಆಗಿದೆ. ನೀವ್ ಎಷ್ಟೇ ನೀರ್ ಕೊಟ್ರು ಮೀಡಿಯಂ ಲೋಡ್ ಇದ್ರೆ ನಿಮ್ಗೆ ಬರ್ತಾನೆ ಇರ್ಲಿಲ್ಲ. ನೀವ್ ದಿನ ಕೊಡಿ, ಏನ್ ತೊಂದ್ರೆ ಇಲ್ಲ. ನೀವ್ ಎಷ್ಟಾರ ಕೊಡ್ಬೋದು. ಎಷ್ಟು ಇದೆ ನೋಡಿ ಸರ್, 50 kg ಅಷ್ಟು ಬರೋ ಸೆಟ್ಟಿಂಗ್ಸ್. ನೀವ್ ಕಾಯಿ ಕಿತ್ತಿರಿ ಗಿಡ ತುಂಬ ಇನ್ನು ಕಾಯೇ ಕಾಣ್ತಾವ ಹೊರ್ತು ಎಲೆ ಕಾಣ್ತಾ ಇಲ್ಲ. ಎಲೆನೇ ಇಲ್ಲ, ಕಾಯಿ ಇದಾವೆ. ಈಗ ನೀವು ಅಷ್ಟು ಕಿತ್ತಿರೋದು ಅಷ್ಟೈತ್. ಮತ್ತೆ ಬೆಳಿಗ್ಗೆ ಹಾಕ್ಬಂದ್ ಸರ್, ಬೆಳಿಗ್ಗೆ 2 ಬುಟ್ಟೆ ಬೆಳಿಗ್ಗೆ ಹಾಕ್ಬಂದ್ 2 ಬುಟ್ಟೆ ದಿನ ಕೀಳ್ತಾರನೇ ಇದೀವಿ. ಈಗ ಒಂದ್ ಸ್ವಲ್ಪ ಏನ್ ಮಾಡಕ್ ಬರಲ್ಲ. ಈಗ ಮತ್ತೆ ಕೀಳಲ್ಲ. ಸೈಜ್ ಬಂದಿದ್ರು ಸ್ಕ್ಯಾಬ್ ಇದ್ರೆ ಅಂತ ನೋಡಿ ಕಿತ್ತಾಕ್ಬಿಡ್ರಿ. ಯಾಕಂದ್ರೆ ನನಗೆ ಬರೀತೀನಲ್ಲ, ಕಪ್ಪು ಮಚ್ಚೆ ಆಗ್ಬಿಡುತ್ತೆ. ಸ್ಕ್ಯಾಬ್ ಕಂಟ್ರೋಲ್ ಆದ್ರೆ ಅದು ಕಪ್ಪು ತಿರುಗಿದ್ರೆ ಅದು ಕಂಟ್ರೋಲ್. ಇದರಿಂದ ಕಂಟ್ರೋಲ್ ಇಲ್ಲಲ್ಲ ಸರ್? ಇದು ಆಗಿದೆ, ಮಳೆ ಬಿತ್ತಲ್ಲ, ಆಕ್ಟಿವ್ ಆಗಿದೆ. ಅದಕ್ಕೆ ಮಾಡ್ಕೊಡೋಣ, ಬರ್ಲಿಲ್ಲ ಕ್ಲಿಯರ್ ಮಾಡ್ಕೊಡೋಣ. ಯಾವ ಲೈನ್ ಹೋದ್ರು ಒಂದು ಗಿಡದಲ್ಲಿ ಕಮ್ಮಿ ಐತೆ ಅಂತ ತೋರ್ಸ್ರಿ. ಇಲ್ಲ ಸರ್, ಇದೆ ಒಂದು ಗಿಡದಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 205 ಕಾಯಿ ಇದಾವ. ಕಮ್ಮಿ ಇಲ್ಲ ಸರ್, ಇದು ಕಮ್ಮಿ ಇದೆ. 205 ಕಾಯಿ ಕಮ್ಮಿ ಇಲ್ಲ ಇದು. 400 ಇದ್ದವು, ಈಗ 200 ತಂದಿರಿ ಸರ್. 200-205 ಅದೇ ಅಂತಾರೆ. ಎಲ್ಲಾ ರೋಗಗಳು ಬಂದು ಕೀಳ್ತಾವ್ರ ಸರ್. ನಮ್ ಚೆನ್ನಾಗಿರೋದೇ ಹೊಟ್ಟೆ ಉರಿತತೆ ಅಂತ. ಕೀಳೋದಕ್ಕೆ ಕೈ ಬರ್ತಾ ಇಲ್ಲ ನಮ್ಗೆ, ಅದು ಸಮಸ್ಯೆ ಆಗಿರೋದು ಈಗ ನಮ್ಗೆ. ಅಷ್ಟು ಕಿತ್ತು ದಿನ ಕೀಳದೆ. ಈಗ ಹೆಚ್ಚು ಕಮ್ಮಿ 3 ತಿಂಗಳಿಂದ ಕೀಳ್ತವ್ರೆ. ಕೀಳ್ತಾನೆ, ದಿನ ಕೀಳ್ತಾ ಇದ್ದೀರಿ. ಕೀಳ್ತಾವ್ರೆ. ದಪ್ಪ ಬರ್ತೇವೆ ಸರ್ ಎಲ್ಲಾನು. ಎಲ್ಲ ಬರ್ತದೆ ನೋಡಿ. ಇದು ಮೀಡಿಯಂ ಐತೆ, ಇದ್ರಲ್ಲಿ ಲೋಡ್ ಜಾಸ್ತಿ ಐತೆ. ಸೈಜ್ ತಗೊಂಡಿ ತಗೊಂಡೈತೆ ಸರ್, ಇದೆಲ್ಲ ಸೈಜ್ ತಗೊಂಡೈತೆ. ಎಲ್ಲ ಈ ಮಾಜಿ ಬರ್ತಾವ ಸರ್, ಈ ಮಾಜಿ ಬರ್ತಾವ ನೀವು ಹೇಳಿದ ಪ್ರಕಾರ. ಈಗ ಸಾಯಿಲ್ ಅಪ್ಲಿಕೇಶನ್ ಮಾಡಿಸಿಲ್ಲ, ಮಾಡ್ಬೇಕಾಗ್ತದೆ. ಇನ್ನೊಂದು ಮಾಡಿಸ್ಬಿಡೋಣ, ನೋಡೋಣ. ಅವಾಗ ಸೈಜ್ ಇನ್ನೂ ಚೆನ್ನಾಗ್ ತಗೊಂತ. ಒಟ್ಟು ಮೊನ್ನೆಗ ಸರ್ ಲೋಡ್ ಇದ್ದು ಇಷ್ಟು ಸೈಜ್ ಬಂದಿತ್ತು. ಈಗ ನಾರ್ಮಲ್ ಲೋಡ್ ಇತ್ತು ಅಂತ ಇಟ್ಕೊಳ್ರಿ. ಈಗ ನಿಮಗೆ 200 ಕಾಯಿ ಇದಾವೆ. 100 ಕಾಯಿ ಇದ್ದಿದ್ರೆ ನಿಮಗೆ ಹಬ್ಬಕ್ಕೆ ತೆಗಿಸ್ಬಿಡ್ತಿದ್ವಿ ಈ ಸೈಜ್ ಬಂದಿರೋವು. ನೀವು ಕಾಯಿ ಎಣ್ಸಕ್ ಆಗಲ್ಲ ನಿಮಗೆ. ಒಂದ್ ರೆಮೆಲ್ ನೀವು ಸುಮ್ನೆ ಎಣ್ಸ್ ನೋಡ್ರಿ, ಇಲ್ಲೇ 50 ಬಂದ್ಬಿಡ್ತಾವ. ಇನ್ನು ಆ ಸಾವಿರ ನಿಂಗೆ ಫುಲ್ ಲೆಕ್ಕ ಹಾಕಿದ್ರೆ 200 ಮೇಲೆ 200 ಕಮ್ಮಿ ಇಲ್ಲ ಬಿಡ್ರಿ. ಬಿಡ್ಬೋದು ಇದಕ್ಕೆ ನೀರು ಮಿನಿಮಮ್ ದಿನಕ್ಕೆ 2 ಅವರ್ 3 ಅವರ್ ಬಿಡ್ಕೊಂತ ಹೋಗಿ ಅಂತ. ಹೌದು, ಈಗ ಮಳೆ ಐತಲ್ಲ, ಆ ತೇವು ಮಳೆ ಬಂದಾಗ ಆ ತೇವಕ್ ನೀರ್ ಮೇಂಟೈನ್ ಮಾಡ್ಬಿಡ್ರಿ. ಓಕೆ ಸರ್. ಈಗ ಮತ್ತೆ 2 ದಿವಸ ಡ್ರೈ ಮಾಡೋದು, ಮಳೆ ಚೆನ್ನಾಗಿ ಹೋಯ್ತು 3 ದಿವಸ ಡ್ರೈ ಮಾಡೋದು ಮಾಡ್ಬೇಡ್ರಿ. 1 ಅವರ್ ಆಗ್ಲಿ ಕೊಡ್ಕೊಂತ ಹೋಗ್ರಿ. ಓಕೆ ಸರ್, 1 ಅವರ್ ಆಗ್ಲಿ. ಯಾಕಂದ್ರೆ ನೀವು ಮತ್ತೆ ಇಷ್ಟು ನೆನಿಬೇಕು ಅಂದ್ರೆ ಎಷ್ಟು ಬೆಳಗಿನ ಸಂಜೆ ತನಕ ಬಿಟ್ರು ನೀವು ಇಷ್ಟೇ ಆಗಲ್ಲ. ಈಗ ತೇವ ಬಂದೈತಿ, ಆ ತೇವಕ್ ಮೇಂಟೈನ್ ಮಾಡೋದು. ಯಾಕಂದ್ರೆ ಈಗ ಹೌದೌದು, ನೀವು ಮಳೆ ನೀರು ಎಷ್ಟೇ ಬಂದ್ರು ತಾತ್ಕಾಲಿಕ. ನಿಮ್ ಭೂಮಿಯಿಂದ ಬೋರಿಂದ ಏನ್ ರೂಢಿ ಆಗಿರುತ್ತೆ ನೀರು, ಅದೇ ಕೇಳ್ತದೆ. ಈ ಮಳೆ ನೀರು ಬಂದ್ರೆ ಅದು ಫಿಲ್ಟರ್ ನೀರ್ ಇದ್ದಂಗೆ. ಒಂದೊಂದ್ ಅವರ್ ಆಗ್ಲಿ ಬಿಡ್ರಿ. ಸರ್ ನಮ್ದು ದ್ರಾಕ್ಷಿ ಇದೆ, ರೋಸ್ ಇದೆ.
ಎರಡು ದ್ರಾಕ್ಷಿ ಯಾವ್ದಿದೆ ರೀ? ದಿಲ್ಖುಷ್ ಇದೆ. ಹಾ, ಅದೆಲ್ಲ ಚೆನ್ನಾಗಿ ಬಂದೈತ್ರಿ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಆಮೇಲೆ ಸ್ಟಾರ್ಟಿಂಗು ನೀವು ಅದು ಗ್ರೋ ಸ್ಟಿಮ್ ಒಂದ್ ಸ್ವಲ್ಪ ಹೊಡೆದಿ ಫ್ಲವರಿಂಗ್ ಟೈಮ್ ಒಂದ್ಸಲ ಹೊಡೆದ್ರು ನಿಮಗೆ ಕಾಂಬಿ ಪರ್ಟು ಮಾಡಿದ್ರಿ, ಕಾಂಬಿ ರಿಚ್ಚು ಅದು ಮಾಡಿದ್ರಿ, ಅದು ಆಗಿದೆ. ಡ್ರಿಪ್ ಸ್ಪ್ರೇ ಎರಡು ಆಗಿತ್ತು, ಎರಡು ಮಾಡಿದ್ರಿ, ಎರಡು ಆಗಿತ್ತಲ್ಲ. ಸೈಜರ್ ಇದುವರೆಗೂ ಎಷ್ಟು ಸತಿ ಆಗಿತ್ರಿ? ಸರ್ ಸೈಜರ್ ಇದು ಒಂದ್ಸಲಿ ಮಾಡಿದ್ದೀರಿ ಸರ್, ಒಂದ್ಸತಿ. ಡ್ರಿಪ್ ಸ್ಪ್ರೇ ಈಗ ಆಗಿತ್ತಲ್ಲ. ಸರ್ ಆಗಿದೆ. ಹೌದು, ಮೊನ್ನೆ ಸ್ವಲ್ಪ ಬರ್ದಿದ್ರಲ್ಲ ಆ ಸ್ಟೆಪ್ ಅದು ಮಾಡಿ. ಸ್ಟೆಪ್ ಅದೇ ಇನ್ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಲೋಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಫೀಡಿಂಗು ಕೊಡ್ತೀನಿ. ಓಕೆ ಸರ್. ಡ್ರಿಪ್ ಅಲ್ಲಿ ಸ್ವಲ್ಪ ಸೈಜರ್ ಕೊಡ್ತೀನಿ. ನ್ಯಾಚುರಲ್ ಇರ್ತದೆ, ಆರ್ಗ್ಯಾನಿಕ್ ಅದು. ಓಕೆ ಸರ್. ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಬಂದ್ಬಿಡುತ್ತೆ. ನ್ಯಾಚುರಲ್ ಆಗಿ ಎತ್ಕೊಡುತ್ತೆ ಅದು ಸೈಜು. ಓಕೆ ಸರ್. ಬೇರೆ ತರ ಕೆಮಿಕಲ್ಸ್ ಆಡ್ ಇರಲ್ಲ, ಕೆಮಿಕಲ್ಸ್ ಆಡ್ ಬೇಡ. ಅದು ಪ್ರಾಬ್ಲಮ್ ಆದಕ್ಕೂ ಅಕಸ್ಮಾತ್ ಮಳೆ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಕಾಯಿ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಆ ತರ ಇರಲ್ಲ ಇದು. ಕಾಯಿ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ತರ ಪ್ರಾಬ್ಲಮ್ ಆದ್ರೆ ಕಷ್ಟ ಆಗುತ್ತೆ. ಮೀಡಿಯಂ ಶೈನಿಂಗ್ ಎಲ್ಲ ಚೆನ್ನಾಗಿ ಬಂದೈತೆ. ಮೊನ್ನೆಗೂ ಈಗ ನೋಡಿದ್ರೆ. ಹಾ ಸರ್, ಅದು ನಾನು ಹೇಳಿದಲ್ಲ ಸರ್, ಅದು ಮಾಡಿದ ಮೇಲೆ ನಮ್ಗೆ ಸ್ವಲ್ಪ ಶೈನಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಶೈನಿಂಗು ಸೈಜು ಎತ್ಬಿಡ್ತದೆ ಅದು. ಸೈಜ್ ಎತ್ಕೊಡ್ತದೆ. ಹೌದು, ಅದು ಮೇನ್ ಏನಂದ್ರೆ ಮಾಡ್ಕೊಂತ ಹೋಗ್ಬೇಕು. ಈ ಮಳೆನೂ ಬರ್ತಾ ಇರ್ತೈತೆ, ಆ ಮಳೆಗೆ ತಕ್ಕಂಗೆ ಕೆಮಿಕಲ್ಸ್, ಬಿಸಿಲಿಗೆ ತಕ್ಕಂಗೆ ಸ್ವಲ್ಪ ಹಾಕೋಗಿದ್ವಿ. ಸ್ವಲ್ಪ ಲೈಟ್ ಬರುತ್ತೆ, ಅದ್ ಬರುತ್ತೆ ಅಂತ. ಈಗ ಅದ್ರದ್ದೇನ್ ತೊಂದ್ರೆ ಇಲ್ಲ. ನ್ಯಾಚುರಲ್ ಹಾಕಿ ನಿಮ್ಗೆ ಕಲ್ ಮಳೆ ಬಿದ್ದಿರೋದ್ರಿಂದ ಇಷ್ಟೊತ್ತಿಗೆ ಡಿಸೀಸ್ ಜಾಸ್ತಿ ಆಗ್ಬೇಕಾಗಿತ್ತು. ನಿಮ್ಗೆ ಡಿಸೀಜು ಬರ್ಲಿಲ್ದಂಗೆ ಮೇಂಟೈನ್ ಆಗೈತೆ. ಕಲ್ಲು ಬಿದ್ಮೇಲೆ ನಾಲ್ಕು ನಾವು ಹೇಳ್ತಾ ಜಾಸ್ತಿ ಇದಾಯ್ತು. ನೆಕ್ಸ್ಟ್ ಏನಾಗ್ತೈತೋ, ಕಾಯಿ ದಪ್ಪ ಆದ್ಮೇಲೆ ಏನ್ ಪ್ರಾಬ್ಲಮ್ ಆಗ್ತೈತೋ ಅನ್ಕೊಂಡ್ರಿ, ಬಟ್ ಅದೆಲ್ಲ ಕ್ಲಿಯರ್ ಆಯ್ತು. ಅದು ಕ್ಲಿಯರ್. ಈಗ ನಮಗೆ ಮೇಜರ್ ಸಮಸ್ಯೆ ರೋಗಕ್ಕಿಂತ ಈಗ ನಿಮ್ಮಲ್ಲಿ ಏನ್ ಕಾಡ್ತಾ ಇತ್ತಂದ್ರೆ ಈ ಲೋಡು ಥಿನ್ನಿಂಗ್ ಮಾಡೋದೇ. ನ್ಯಾಚುರಲ್ ಇದ್ದ ನೋಡ್ರಿ, ಹಿಂಗ್ ಕಲರ್ ಬಂದ್ ಶೈನಿಂಗ್ ಇದ್ಬಿಡ್ತವೆ ಇದ್ರಲ್ಲಿ. ಯಾವ್ದು ಬಿಸ್ಕತ್ ತರ ಆಗ್ತಾ ಇದೆಯಲ್ಲ ಕಾದು, ಅದೆಲ್ಲ ಲೋಡ್ ಜಾಸ್ತಿ. ಗಿಡಕ್ಕೆ ಹೊಡ್ತಾ ಲೋಡ್ ಜಾಸ್ತಿ ಇರೋದ್ರೆ ತಡ್ಕಣಕ್ ಆಗ್ತಾ ಇಲ್ಲ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಕಾಯಿ ಕಿತ್ಬಿಟ್ಟಿ ನೀವ್ ಹೆಂಗಿದ್ರು ಕೀಳ್ತಿರ್ಲಿಲ್ಲ. ಈಗ ಇನ್ನೊಂದ್ ಚಾನ್ಸ್ ಅಂದ್ರೆ ಸ್ಕ್ಯಾಬ್ ಬಂದ್ಬಿಟ್ಟೈತೆ ಅಲ್ಲಲ್ಲ, ಲೋಡ್ ಜಾಸ್ತಿ ಇರೋದ್ರೆ ಆ ಕಾಯಿಯೇ ಕಿತ್ಬಿಟ್ರೆ ಕಾಯಿ ಸೈಜ್ ಬಂದ್ ಎತ್ಕೊಂಡ್ಬಿಡ್ರತ್ತೆ ಅಷ್ಟೇ. ನೀವು ಚೆನ್ನಾಗಿರೋ ಕಾಯಿ ಹೊಟ್ಟೆ ಉರಿತಂದ್ರೆ, ಈಗ ಸ್ಕ್ಯಾಬ್ ಬಂದ್ಬಿಟ್ಟೈತೆ, ಆ ಸ್ಕ್ಯಾಬ್ ಬಂದಿರೋ ಕಾಯಿನ ಕಿತ್ಬಿಟ್ರೆ ಉಳ್ಕಿದ್ ಕಾಯಿ ಆರಾಮಾಗಿ ಸೈಜ್ ತಗೊಂಡ್ಬಿಡ್ತದೆ. ನ್ಯಾಚುರಲ್ ಮುಗೀತು ಅಷ್ಟೇ, ಕಾಯಿ ಟೆನ್ಷನ್ನೇ ಇರಲ್ಲ. ಓಕೆ.